ಸರ್ನ ಒಂದು ವಿಡಿಯೋ ಬೈಟ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಈಗ ಹಾಡಿನ ಒಂದು ಇನ್ಸ್ಟ್ರೂಮೆಂಟಲ್ ಜುಗಲ್ ಬಂದಿನ ಮಾಡೋದಕ್ಕೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಪ್ರತಿಭಾನ್ವಿತ ಕಲಾವಿದರಾದ ವೈಲಿನ್ ನುಡಿಸೋಕೆ ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀ ಹರ್ಷ ಅವರು. ಹಾಗೆ ವೀಣೆನ ನುಡಿಸೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಮಹೇಶ್ ಪ್ರಸಾದ್. ಹಾಗೆ ಫ್ಲೂಟ್ ನುಡಿಸ್ತಾ ಇದ್ದಾರೆ ಶ್ರೇಯಸ್ ಕೆವಿ. ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಹಾಡಿನ ಇನ್ಸ್ಟ್ರೂಮೆಂಟಲ್ ಜುಗಲ್ ಬಂದಿ ನಮ್ಮೆಲ್ರಿಗೋಸ್ಕರ. ಮೀ ಅಂಡ್ ರಾಘವೇಂದ್ರ ಸರ್ ತುಂಬಾ ವರ್ಷದ ಸ್ನೇಹ. ಸೊ ಈ ಹಾಡು ಕೇಳಿದಾಗ ನಮಗೆ ಕಾಪಿ ರಾಗ ಇಸ್ ಮೈ ಫೇವ್ರೇಟ್ ಆಕ್ಚುಲಿ. ಸೊ ಇಟ್ಸ್ ಒನ್ ಆಫ್ ದ ವೆರಿ ಪ್ಲೀಸಿಂಗ್ ರಾಗ. ಸೊ ಅದರಲ್ಲಿ ಒಂದು ಕಾಂಪೋಸಿಷನ್ ಕೇಳಿ ನನಗೆ ಬಹಳ ಖುಷಿ ಆಯಿತು. ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒಂದು ಅಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇಡೀ ಟೀಮ್ ಸಿನಿಮಾ ತಂಡ ನಂಗೆ ಸಪೋರ್ಟ್ ತುಂಬಾ ಮಾಡಿದೆ ಸ್ಟಾರ್ಟಿಂಗ್ ಇಂದ. ಕಂಪೋಸ್ ಕುತ್ಕೊಂಡಾಗ ಆಕ್ಚುಲಿ ರಾಘವೇಂದ್ರ ಸರ್, ಕೀರ್ತಿ ಸರ್ ಎಲ್ಲ ಒಂದ್ ಕಡೆ ಕುತ್ಕೊಂಡು ಈ ಸಾಂಗ್ ಕಂಪೋಸಿಷನ್ ಮಾಡಿರೋದೊಂದು ಲೈಕ್ ಒಂದು ಡ್ರೀಮ್. ಸೊ ಆ ತರ ನನಗೆ ತುಂಬಾ ಇಷ್ಟ. ಈ ಸಾಂಗ್ ಕಂಪೋಸಿಷನ್ ಒಂದು ವಾರ ಇಂದ ಕಂಪೋಸಿಷನ್ ಮಾಡ್ತಾನೆ ಇದ್ರು ಸರ್. ಚರಣ ಚೇಂಜ್ ಆಗ್ಬೇಕು. ಆಮೇಲೆ ಕೀರ್ತಿ ಸರ್ ಕೂಡ ಇದ್ರ ಬಗ್ಗೆ ತುಂಬಾ ಕೇಳಿ 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 ಸ್ವಲ್ಪ ಚೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ. ಸೊ ರಾಘವೇಂದ್ರ ಸರ್, ರಾಜ್ಕುಮಾರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. Welcome to my team who are assembled here and welcome to all. ಸಾಂಗ್ ಇವತ್ತು ತುಂಬಾ ಒಂದು ಒಳ್ಳೆ ರೀಚ್ ಆಗಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ಗೆ, ಜನಗಳ ಪ್ರೀತಿ ಸಿಕ್ಕಿದೆ. ಅಂಡ್ ಇದಕ್ಕೆಲ್ಲ ಆಕ್ಚುಲಿ ಸೂತ್ರಧಾರರು ಫಸ್ಟ್ ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂತ ಸುರೇಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾವು ಏನೇ ಕಂಟೆಂಟ್ ಮಾಡಿದ್ರು, ಏನೇ ಪ್ರಾಮಿಸಿಂಗ್ ಕಂಟೆಂಟ್ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಅಂಡ್ ಅದಕ್ಕೊಂದು ಸಪೋರ್ಟ್, ಬಿಗ್ ಸ್ಟ್ರೆಂತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ತುಂಬಾನೇ ನಮ್ಮ ಪ್ರೊಡ್ಯೂಸರ್ ತುಂಬಾನೇ ಅದಕ್ಕೆ ಕಂಟೆಂಟ್ಗೆ ಏನೇನ್ ಅದಕ್ಕೆ ನಾವು ಮಾಡ್ಕೊಡ್ಬೇಕು, ಆಸ್ ಎ ಪ್ರಮೋಷನಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು, ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೊಂದು ಫೀಡಿಂಗ್ಸ್ ಬೇಕು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ. ಸೊ ಈಸ್ ದ ಮೇನ್ ಮ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಅದು ಆಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು 1 ವೀಕ್ ರಿಲೀಸ್ ಇದೆ ಅಂದಾಗ್ಲೂ ನಾನು ಅವರು ಕಾಲ್ ಮಾಡಿ ತುಂಬಾ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ. ಸರ್ ಯಾವ ತರ ಮಾಡೋಣ, ಹೇಗೆ ಮಾಡೋಣ, ಸೊ ಇದು ರೀಚ್ ಯಾವ ತರ ಪ್ಲಾನ್ ಮಾಡೋಣ. ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ಸರ್ ನೀವೇನು ತಲೆಗೆಡ್ಸ್ಕೋಬೇಡಿ, ಈ ಸಾಂಗ್ ನ ಅಲ್ಟಿಮೇಟ್ಲಿ ನಂದು ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು. ಸಾಂಗ್ ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ, ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾನೇ ಸಪೋರ್ಟ್ ಮಾಡಿದ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂಡ್ ಸೆಕೆಂಡ್ಲಿ ಆಲ್ ಮೈ ಮ್ಯೂಸಿಷಿಯನ್ಸ್, ಮೈ ಟೆಕ್ನಿಷಿಯನ್ಸ್, ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ, who work for this amazing song. ಕೊಚ್ಚಿನ್ ನಲ್ಲಿ ನಾವು ಎಂಟೈರ್ ಸ್ಟ್ರಿಂಗ್ಸ್ ಎನ್ಸೆಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನ್ ಅಲ್ಲಿ ಮಾಡುವಂತ ಶ್ರವಣ್ ಕುಮಾರ್ ಅಂಡ್ ಟೀಮ್. ಸೊ ಚೆನ್ನೈಯಲ್ಲಿ, ಹೈದರಾಬಾದ್, ಸೊ ಈ ತರ ಎಂಟೈರ್ ಆರ್ಕೆಸ್ಟ್ರೇಷನ್ಸ್ ನಾವು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ರೆಂಡರ್ ಮಾಡಿ ಇದಕ್ಕೆ ರೀಸನ್ ಆದಂತ ಎಲ್ಲ ಆಲ್ ಮೈ ಟೆಕ್ನಿಷಿಯನ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಎಲ್ಲರ ಎಫರ್ಟು ತುಂಬಾ ಇದೆ ಇದಕ್ಕೆ. ಯಾಕೆಂದ್ರೆ ಇಲ್ಲಿ ಅಫ್ಕೋರ್ಸ್ ಡಿಸೈನ್ ನನ್ನ ತಲೆಯಲ್ಲಿ ಇರುತ್ತೆ ಆಬ್ವಿಯಸ್ಲಿ, ಬಟ್ ಅದಕ್ಕೆ ಎಲ್ಲರೂ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ತರ ಆಗ್ಬೇಕು, ಯಾವ ತರ ಡಿಸೈನ್ ಆಗ್ಬೇಕು, ಏನು ದಟ್ ಎಂಟೈರ್ ಡಿಸ್ಕಷನ್ ಆಬ್ವಿಯಸ್ಲಿ ವಿತೌಟ್ ಟೀಮ್ ಇಟ್ಸ್ ನೆವರ್ ಪಾಸಿಬಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಮ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸನರ್ಸ್. ಯಾಕೆಂದ್ರೆ ಇವತ್ತು ಯೂಟ್ಯೂಬ್ ನಲ್ಲಿ ಪರ್ ಡೇಗೆ 1.5 lakhs ವ್ಯೂಸ್ ಎವ್ರಿ ಡೇ ಜನರೇಟ್ ಆಗ್ತಾ ಇದೆ. ಅಂಡ್
ಫಾರ್ ಆಲ್ OTT ಆಲ್ ಓವರ್ ದ ಎಂಟೈರ್ OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ 50,000 ಪ್ಲೇಸ್ ಆಗ್ತಾ ಇದೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿ ರೀಲ್ಸ್ ಎಲ್ಲ ನಾವು ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ 300 to 400 ರೀಲ್ಸ್ ಎವ್ರಿ ಡೇ ಜನರೇಟ್ ಆಗ್ತಾ ಇದೆ. ಇಟ್ಸ್ ಎವ್ರಿಥಿಂಗ್, ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ಆ್ಯಂಡ್ one more thing, mainly Vinay sir and Aditi man, seriously very very promising on the screen. So really ಯಾಕೆಂದ್ರೆ ಆಕ್ಚುಲ್ ಆಗಿ ನಾವು ಸಾಂಗ್ ಇವನ್ ನಾವು ಕಂಪೋಸಿಂಗ್ ಮಾಡಬೇಕಾದ್ರೂ ಅಫ್ಕೋರ್ಸ್ ಆಲ್ರೆಡಿ ನಮ್ಮ ಡೈರೆಕ್ಟರ್ ಹೇಳಿದ್ರು. ಸೊ ವಿನಯ್ ಸರ್, ಅದಿತಿ ಮ್ಯಾಮ್, ಆ ಪೇರು, ಸೊ ಆ ಎಂಟೈರ್ ಆ ಕಾನ್ಸೆಪ್ಟ್ ಡಿಸೈನ್ಸ್, ಸೊ ಆಬ್ವಿಯಸ್ಲಿ ಸೊ ಅದು ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿ ಅದು ವಿಜುವಲೈಸ್ ಆಗಿದೆ. ಅಂಡ್ ಇವನ್ ವಿಡಿಯೋ ಆಲ್ಸೋ ಡ್ಯಾಮ್ ಗುಡ್ ಆಬ್ವಿಯಸ್ಲಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲೂ. ಅಂಡ್ ವೆರಿ ಗುಡ್ ಕೆಮಿಸ್ಟ್ರಿ ಇಬ್ಬರದು ಆಕ್ಚುಲ್ ಆಗಿ. ಸೊ ವೆರಿ ಗುಡ್ ಕೆಮಿಸ್ಟ್ರಿ. ಅಂಡ್ ಅಫ್ಕೋರ್ಸ್ ನಾನು ತುಂಬಾ ಬಿಗ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಆಕ್ಚುಲ್ ಆಗಿ, ಎಸ್ಪೆಷಲಿ ಫಾರ್ ದ ವಿಜುವಲ್ಸ್ ಅಲ್ಲಿ ಬಂದಿರುವಂತ ಇಬ್ಬರದು ದ ಕೆಮಿಸ್ಟ್ರಿ ಅಂಡ್ ದ ಓವರ್ ಆಲ್ the entire dynamics of the song, the visually, it's very nice, very very nice, and I'm very thankful. So ನನ್ನ ಸಾಂಗ್ಗೆ ನೀವು ಈ ಲೆವೆಲ್ಗೆ ಒಂದು ಡೈನಾಮಿಕ್ಸ್ ಆಗಲಿ ಪ್ರತಿಯೊಂದು ನೀವು ರೆಂಡರ್ ಮಾಡಿರೋದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬರ ಬಗ್ಗೆ ಕಂಪೋಸ್ ಮಾಡೋಕ್ಕೆ ಎಷ್ಟು ವರ್ಷ? ಸರ್ ಆಕ್ಚುಲಿ ಇದು 20th ವರ್ಷನ್ ಇದು ಆಕ್ಚುಲಿ ನಾವು ಡಿಸೈನ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಒಂದು 19 ವರ್ಷನ್ಸ್ ನಾವು ಇದಕ್ಕೆ ವರ್ಕ್ ಮಾಡಿದ್ದೆ ಆಕ್ಚುಲ್ ಆಗಿ. ಆಲ್ಮೋಸ್ಟ್ 19 ವರ್ಷನ್ಸ್ ಅಂಡ್ ಆಲ್ಮೋಸ್ಟ್ 1 month ಆಯ್ತು ಆಕ್ಚುಲ್ ಆಗಿ. ಸೊ ಫೋನ್ ಮಾಡಿದೆ, ಫೋನ್ ಎತ್ತೀರಾ? ಆಕ್ಚುಲಿ ಏನು ಬೇಕು ಅಂದ್ರೆ ಟು ಬಿ ಆನೆಸ್ಟ್ಲಿ ನಮ್ಮ ಡೈರೆಕ್ಟರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್, ಎಸ್ಪೆಷಲಿ ಫಾರ್ ಮ್ಯೂಸಿಕಲ್. ಸ್ವಲ್ಪ ಟಾರ್ಚರ್ ಜಾಸ್ತಿ ಇದೆ ಅವರು ಆಕ್ಚುಲ್ ಆಗಿ, ಅದೇನು ಮಾಡಕ್ಕಾಗಲ್ಲ. ಅಂಡ್ ಅಂದ್ರೆ ಅದು ಏನು ಅಂದ್ರೆ ಅವರು ನೋಟ್ ಟು ನೋಟ್, ಸೊ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬಾ ಕಷ್ಟ. ಸೊ ದಟ್ ಈಸ್ ದ ಥಿಂಗ್. ಅಫ್ಕೋರ್ಸ್ ಅದು ಆಲ್ಮೋಸ್ಟ್ ಬರೀ ಮ್ಯೂಸಿಕ್ಗೆನೆ ಒಂದು 1 year ಆಗಿದೆ ಆಕ್ಚುಲಿ. ಅದು ನಿಮ್ಮ ನೆಕ್ಸ್ಟ್ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದ ಕೀರ್ತಿ ಸರ್ಗೆ ಅಂಡ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯಾವುದೇ ಸಾಂಗ್ ಅಂದ್ರೆ ಯೂಶಲಿ ಲೈಕ್ ಇಲ್ಲ ವೆಸ್ಟರ್ನ್ ಕ್ಲಾಸಿಕಲ್ ಮಾಡೋ ತರ ಮಾತ್ರ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ನಾವು ಭರತನಾಟ್ಯಂನ ಪ್ರೆಸೆಂಟ್ ಮಾಡಿದ್ವಿ, ದೆನ್ ಕಥಕ್ನ ರೆಪ್ರೆಸೆಂಟ್ ಮಾಡಿದ್ವಿ, ಕಂಟೆಂಪ್ರರಿ ಮಾಡಿದ್ವಿ, ಫ್ರೀ ಸ್ಟೈಲ್ ಮಾಡಿದ್ವಿ. ಇದು ಒಂದ್ ಸಾಂಗ್ ನೀವು ಎಲ್ಲಾ ಫಾರ್ಮ್ ಮಾಡೋ ತರ ಲೈಕ್ ಉಚ್ಚಿಸೋ ತರ ಸಾಂಗ್ ಇದೆ. ಅಂಡ್ ಮೋರ್ ಓವರ್ ನಮ್ದು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿ 3 years ಆಗಿದೆ. ಎಲ್ಲೇ ಹೋದ್ರು ಲೈಕ್ ಸ್ಟೂಡೆಂಟ್ಸ್ ನ ಮಾಡ್ಸಿರ್ತೀವಿ, ಏನೇ ಮಾಡಿರ್ತೀವಿ. ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಫ್ರಮ್ 3 years ಅಲ್ಲಿ ಕಂಪ್ಲೀಟ್ ಕೋರಿಯೋಗ್ರಾಫರ್ಸ್ ಬಂದು ಪರ್ಫಾರ್ಮ್ ಮಾಡಿರೋದು. ಅಂಡ್ ಈ ತರ ಸಾಂಗ್ ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇದು ಒಂದೇ ಸಾಂಗ್ ಅಲ್ಲ, ಇನ್ನೂ 4 ಸಾಂಗ್ಗಳಿದೆ. ಸೊ ಅದನ್ನ ಮುಂಚೆ ರಿಲೀಸ್ ಮಾಡ್ತೀವಿ. ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೊದಲಿಗೆ ಥ್ಯಾಂಕ್ಸ್, ಇಷ್ಟು ಒಳ್ಳೆಯ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಕತೆ ಬಗ್ಗೆ 1 line ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ನ ಲೈಫ್ ಸ್ಟೋರಿ. ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಮತ್ತೆ ಅವರ ಫ್ರೆಂಡ್ಗಳ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರು, ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಅದಿತಿ ಅವರು, ಅವ್ರ ಜೊತೆ ಆಕ್ಟ್ ಮಾಡೋಕ್ಕೂ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿತ್ತು. ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ. ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ನಮ್ಮ ಅಭಿಷೇಕ್ ಕಾಸರಗೋಡ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ, ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು.
ರೀಲ್ಸ್ ಮಾಡ್ತಾ ಇದ್ದಾರೆ. ಬಟ್ ವಿಡಿಯೋ ಸಾಂಗ್ ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಅದನ್ನ ನೀವೇ ಲಾಂಚ್ ಮಾಡ್ಬೇಕು. ನಿಮ್ಮ ಒಂದು ಸಾಂಗ್ ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಹಾಡು ಬಂದೆ ಒಂದು ಸೆಕೆಂಡ್. ಸೊ ಈಗ ಅದಿತಿ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಬ್ರು ಒಟ್ಟಾಗಿ ಸೇರಿ ಈ ಒಂದು ವಿಡಿಯೋ ಸಾಂಗ್ ಅನ್ನು ಲಾಂಚ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಅದಿತಿ ಪ್ಲೀಸ್ ಕಮ್. ಇದೊಂದು ಡೈರೆಕ್ಟರ್ ಅಂಡ್ ಲೈಫ್ ಸ್ಟೋರಿ. ಸೊ ನಾನು ಡೈರೆಕ್ಟರ್. ಇಲ್ಲ ಎಲ್ಲ ಡೈರೆಕ್ಟರ್ ಗಳ ಲೈಫ್ ಕಥೆ ಇದು. ಅವರ ಸ್ಟ್ರಗಲ್ಸ್ ಇರ್ಬೋದು, ಅವ್ರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಷನ್ ಇರುತ್ತೆ, ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ. ಸೊ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ತಾರೆ. ಅವ್ರು ಡೈರೆಕ್ಟರ್ ಆಗಿದ್ರೆ ಅವ್ರು ಹೀರೋಯಿನ್ ಆಗಿರ್ತಾರ. ನೀವು ಸಿನಿಮಾ ನೋಡ್ಬೇಕು. ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ. ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗನ್ಸ್ತು. ಸೊ ಅದ್ ನಂಗೆ ಸೆಳೆದಿದ್ದು. ಜೊತೆಗೆ ಮ್ಯೂಸಿಕ್, ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು, ಆಮೇಲೆ ಕಥೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು, ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು. ಸೊ ಇದೆಲ್ಲ ನಂಗೆ ಸೆಳೆದಿತ್ತು. ಅಂದ್ರೆ ತುಂಬಾ ಖುಷಿ ಆಯ್ತು. ಜನರು ಈ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ ಗಳು ಮಾಡ್ತಿದ್ದಾರೆ. ಸೊ ಏನೇ ವಿಡಿಯೋ ಬಂದ್ರು ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ. ಸೊ ಅದ್ ನೋಡಕ್ ತುಂಬಾ ಖುಷಿ ಆಯ್ತು. ಇಲ್ಲ, ನಮ್ಮ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು, ಅವರೆಲ್ಲರಿಗೂ ತುಂಬಾ ಇಷ್ಟ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೆ ನೆನಪಿದೆ. ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದಾನೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶುರುವಾಯಿತು. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ, ಸುರೇಶ್ ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಸುಂದರವಾದ ಪಾತ್ರಗಳನ್ನ ಕೊಟ್ಟಿದ್ದಾರೆ ನನಗೆ. ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು. ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ. ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಅವ್ರ ಕಂಫರ್ಟ್ಸ್ ಅನ್ನು ಕೊಟ್ಟಿದ್ದಕ್ಕೆ. ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡ್ಬೇಕು. ಮೊದಲನೇದಾಗಿ ಸರ್ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಅದ್ಭುತವಾದ ಕಂಪೋಸಿಷನ್. ಅದು ಎಷ್ಟು ಸರಿ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ. ಸರ್ ಅಲ್ಲಿ ಗುನುಗ್ತಾ ಇದ್ರು, ಸರ್ ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡು ಕೇಳ್ಬೇಕು ಅನಿಸ್ತಿದ್ದಾರೆ. ಕೇಳಿದ್ರೆ ಥ್ಯಾಂಕ್ ಯು ಸರ್. ತುಂಬಾ ಸುಂದರವಾದ ಹಾಡು. ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು. ಅವರೊಂದು ಸುಂದರವಾದ ಸಾಧನೆ ಮಾತು ಹೇಳಿದ್ರು. ಅಂದ್ರೆ ಈ ಸಾಂಗ್ ನ ನಾವು ಕಂಟೆಂಪ್ರರಿ ಸ್ಟೈಲ್ ಅಲ್ಲೂ ಮಾಡ್ಬೋದು, ಭರತನಾಟ್ಯ ಮಾಡ್ಬೋದು, ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ಸ್ ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ. ಅದು ಖಂಡಿತವಾಗ್ಲೂ ಹೌದು. ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ. ರಾಘವೇಂದ್ರ ಸರ್ ಇವತ್ತು ನೋಡಕ್ ಹೆಂಗಿದ್ರು ಅದು ಡೆಡ್ ಆಪೋಸಿಟ್ ಆಗಿದೆ ಸಾಂಗ್. ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರೆ ಇದು ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್. ನನಗೆ ವೈಯಕ್ತಿಕವಾಗಿ ತುಂಬಾ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿನೇ ಎಲ್ಲರೂ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ್ ಅವ್ರು ಹೇಳಿದ್ದಾರೆ, ನಿಮ್ಗೆ ಕಾಣಿಸ್ತಾರೆ. ತುಂಬಾ ಚಂದ ಹೇಳಿದ್ರಿ ಬಸವಂತ್ ಅವರೇ, ತುಂಬಾ ತುಂಬಾ ಚಂದ ಹೇಳಿದ್ರಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗ್ಲಿ, ಆದಷ್ಟು ಬೇಗ ಇನ್ನು ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮ್ಗೆ ಹಾರೈಸ್ತೀನಿ. ಹಾಗೆ ಈ ಹಾಡನ್ನ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಜನ ರೀಲ್ಸ್ ಮಾಡಿದೀರಾ. ಸೊ ಅವ್ರು ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಅಂದ್ರೆ ನಮ್ಮ ತರ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಇದು ಹೊರತಲ್ಲ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಸುರೇಶ್ ಸರ್, ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮ್ಗೆ ಧನ್ಯವಾದಗಳು. ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ಸಾರಿ ಸರ್ ನೋಡ್ಲಿಲ್ಲ. ತುಂಬಾ ನಮ್ಗೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮಾಡಿದಂಥದ್ದು. ಇಡೀ ಸಾಂಗ್ ನಮ್ಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ. ಆಕ್ಚುಲಿ ಹಾಡು ಎಷ್ಟು ಸುಂದರವಾಗಿದೆನೋ ಹೇಳ್ತಾ ಇದ್ರು ರಘು ಸರ್. ಅದು ತೆರೆ ಮೇಲೆ ಬಂದಾಗ್ಲೂ ಅಷ್ಟೇ ಸುಂದರವಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್.
ನಿಮ್ಮೊಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ನನಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಾನು ಡೈರೆಕ್ಟರ್ ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ 4 ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾನೇ ಸುರೇಶ್ ಅಣ್ಣಂಗೆ ತುಂಬಾನೇ ದೊಡ್ಡ ಥ್ಯಾಂಕ್ಸ್. ಹಾಗೆ ನಮ್ಮ ವಿನಯ್ ಸರ್ ಆಗ್ಲಿ ಅದಿತಿ ಮೇಡಮ್ ಆಗ್ಲಿ ತುಂಬಾನೇ ಕೋಪರೇಟ್ ಮಾಡಿದ್ರು. ಹೊಸ ಕೊರಿಯೋಗ್ರಾಫರ್ ಅಂದೆ ನಾನು ಹೇಳಿದ್ದೆಲ್ಲ ನನ್ನ ಟಾರ್ಚರ್ ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಅಂತ ಓಕೆ ಅಂತ ಎಷ್ಟೇ ದೂರ ಇರ್ಲಿ ಏನೇ ಇರ್ಲಿ ತುಂಬಾನೇ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ರು. ಹಾಗೆ ಅಭಿಷೇಕ್ ಅವರು ಕ್ಯಾಮ್ರಾಮನ್ ಅಭಿಸಾರು ಕೂಡ ನನ್ನ ಜೊತೆ ತುಂಬಾನೇ ಕೋಪರೇಟ್ ಮಾಡಿ ತುಂಬಾನೇ ಅದ್ಭುತವಾಗಿ ನ್ಯಾಚುರಲ್ ಆಗಿ ಬರೋಕ್ಕೆ ಅವರು ತುಂಬಾನೇ ಮುಖ್ಯ ಕಾರಣ. ಈಗ ಏನು ಆಡಿಯೋ ಹಿಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಮತ್ತೆ ಈ ಒಂದು ಹಾಡು ಎಷ್ಟು ನ್ಯಾಚುರಲ್ ಆಗಿ ಇದೆ ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿದೆ. ಸೊ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಆಂಜನೇಯ. ಥ್ಯಾಂಕ್ ಯು. ಇಳೆಯರಾಜ ಅವರು ಇಂಥ ಕಂಪೋಸರ್ ಮಾಡಿಲ್ಲ ಅಂತ ಇಲ್ಲ, ಎಲ್ಲ ದೊಡ್ಡವರಿಗೆ ಪ್ಲಾನ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಹೇಳಬೇಕು ಅಂದ್ರೆ ಸರ್, ಅದು ನಮ್ಮ ಪ್ರೊಡ್ಯೂಸರ್ಗೆ ಗೊತ್ತಿಲ್ಲ, ಇವತ್ತು ಅದನ್ನ ರಿವೀಲ್ ಮಾಡ್ತೀರಿ. ಆಕ್ಚುಲ್ ಆಗಿ ನಾವು ಅವ್ರಿಗೆ ಸಿದ್ಧಿಗೆ ಏನ್ ಪೇಮೆಂಟ್ ಕೊಟ್ವಲ್ಲ, ನಾನು ಹಾಡ್ಸಿದ್ದು ನಂಬರ್ ಆಫ್ ಟೈಮ್ಸ್ ಏನಿದೆ ಸಾಂಗ್ 1:10 ಕೊಡ್ಬೇಕು ಆಕ್ಚುಲಿ ಅವ್ರಿಗೆ ಪೇಮೆಂಟ್. ಯಾಕೆಂದ್ರೆ ರೆಕಾರ್ಡಿಂಗ್ ಮತ್ತು 3 o'clock ನಾವು ಚೆನ್ನೈಗೆ ರೀಚ್ ಆದ್ವಿ. ಸರ್ ಇದು 3 o'clock ನಾವು ರೀಚ್ ಆದ್ವಿ. 5 o'clock ಸೆಷನ್ ಸ್ಟಾರ್ಟ್ ಆಯ್ತು. 5ಗೆ ಸೆಷನ್ ಸ್ಟಾರ್ಟ್ ಆಗಿದ್ದು, ಮುಗ್ದಿದ್ದು ಆಲ್ಮೋಸ್ಟ್ 10 o'clockಗೆ. ಓಕೆ, ದ ಫಸ್ಟ್ ಟೈಮ್ ಅವರ ಒಂದು ಕೆರಿಯರ್ ನಲ್ಲಿ ದ ಫಸ್ಟ್ ಟೈಮ್ ನಮ್ಮ ಸಾಂಗ್ ನ ಆಲ್ಮೋಸ್ಟ್ ಹಿ ಹ್ಯಾಸ್ ಟೇಕನ್ 6 to 7 hours. ಅದು ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಷ್ಟು ಇಷ್ಟಪಟ್ಟು ಸಾಂಗ್ ನ ಆಬ್ವಿಯಸ್ಲಿ ಟೇಕ್ ಆದ್ಮೇಲೆ ಬರೋರು ಕೇಳೋರು, ಆಮೇಲೆ ಕೇಳೋರು. ಸೊ ಓಕೆ, ಹೌ ಡಿಡ್ ಯು ಫೀಲ್ ಅನ್ನೋರು. ನಾನು ಯು ಟೆಲ್ ಮಿ ಸೊ ವಾಟ್ ಯು ಫೀಲ್ ಅಂತ. ಓಕೆ, ವಿಲ್ ಗೋ ಒನ್ ಮೋರ್, ಐ ಟೇಕ್ ಒನ್ ಮೋರ್ ಅಂತ. ಅಂದ್ರೆ ಅವ್ರು ನನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಸೊ ಯಾಕಂದ್ರೆ ನಾನು ಆಲ್ರೆಡಿ ಒಂದು ಕ್ಲಾರಿಟಿ ಇದೆ. ಸೊ ಅಂದ್ರೆ ಸಾಂಗ್ ಹೀಗೆ ಬರಬೇಕು, ಇದು ಹೀಗೆ ಇರಬೇಕು ಅನ್ನೋದು ನನ್ನ ಕ್ಲಾರಿಟಿನ ಅವ್ರನ್ನ ಅಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು, ಸೊ ನನಗೆ ಅಷ್ಟು ಅದ್ಭುತವಾಗಿ ಸಪೋರ್ಟಿವ್ ಆಗಿ ಅವ್ರು ನನಗೆ ಈ ಸಾಂಗ್ನ ರೆಂಡರ್ ಮಾಡಿಕೊಟ್ರು. ಅದನ್ನ ಈ ಪರ್ಟಿಕ್ಯುಲರ್ ವಿಚಾರನ ಅದನ್ನ ಹೇಳಲೇಬೇಕು ಅಂತ ನಾನು ಐ ಆಮ್ ವೆರಿ ಎಕ್ಸೈಟಿಂಗ್ ದಿಸ್ ಆಕ್ಚುಲಿ. ಸೊ ಇಟ್ಸ್ ಅ ವೆರಿ ರಿಯಲಿ ಆನರಬಲ್. ಸೊ ಅಂತ ದೊಡ್ಡ ಸಿಂಗರು ಅಫ್ಕೋರ್ಸ್ ನಾನು ಅಪ್ಕಮಿಂಗ್. ಸೊ ನನ್ನಂತ ಒಬ್ಬ ಅಪ್ಕಮಿಂಗ್ಗೆ ಅವರು ಆಲ್ಮೋಸ್ಟ್ 7 times ಸಾಂಗ್ ನ ಆಲ್ಮೋಸ್ಟ್ 7 ಸಲ ಹಾಡಿದ್ದಾರೆ. ಇಡೀ ಸಾಂಗ್ ಪಲ್ಲವಿಯಿಂದ ಚರಣವರೆಗೂ ಕಂಪ್ಲೀಟ್ ಸಾಂಗ್ ಆಲ್ಮೋಸ್ಟ್ ಹಿ ಹ್ಯಾಸ್ ಟೇಕನ್ 7 times. 7 ಸಲ ಹಾಡಿರೋದು ಸೇಮ್ ಸಾಂಗ್. ಆಲ್ಮೋಸ್ಟ್ ನಾವು ಒಂದು ಅವ್ರು ಕೊಟ್ಟಿರೋ ಪೇಮೆಂಟ್ ನಾವು 7 ಸಲ ಕೊಡ್ಬೇಕು ಅವ್ರಿಗೆ. ಬಟ್ ಲಿಟ್ರಲಿ ಹಿ ವಾಸ್ ಎಂಜಾಯಿಂಗ್ ದ ಸಾಂಗ್ ಸರ್. ಲಿಟ್ರಲಿ ವಾಸ್ ಎಂಜಾಯಿಂಗ್ ದ ಸಾಂಗ್. ಅವರು ಅಲ್ಲಿಂದ ಬಂದ್ಮೇಲೆ ಒಂದೇ ಮಾತಾಡಿದ್ರು. ಸೊ ದಿಸ್ ಇಸ್ ಅನದರ್ ಮೈಲ್ಸ್ಟೋನ್ ಇನ್ ಮೈ ಕೆರಿಯರ್ ಅಂತಾನೆ ಅದೊಂದು ಮಾತು ಹೇಳಿಬಿಟ್ಟು ಹಿ ವಾಸ್ ಸೋ ಎಂಜಾಯಿಂಗ್. ಸೊ ಇದೊಂದು ಮೂಮೆಂಟ್ನ ನಾನು ಅವರ ಒಂದು ವಿಚಾರನ ನಾನು ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ದಟ್ಸ್ ವೈ ಐ ಶೇರ್. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರದ ಸಾರಥಿ ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು, ಭುವನ್ ಮೂವೀಸ್ ಅಂತ. ಸೊ ನನಗೆ ಫಸ್ಟ್ ಟೈಮು ನಾನು ಒಂದು 15 ವರ್ಷದಿಂದ ವರ್ಕ್ ಮಾಡಿದ್ದೆ. ನಾನು ಫೋನ್ ಮಾಡಿದ್ರೆ ನನ್ನೇ ಕರೆದು ನನ್ನ ಪ್ರೊಡ್ಯೂಸರ್ ಬಾಬ್ ಪಿಕ್ಚರ್ ಮಾಡೋದ ಕರೆದು ಸಿನಿಮಾ ಕೊಟ್ಟಿದ್ದು. ಅವ್ರಿಗೆ ಯಾವಾಗ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ, ನನ್ನ ಟೀಮ್ಗೆ, ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು, ತೇಜಸ್ ಲಿರಿಕಲ್ ವಿಡಿಯೋ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಡಿಟರ್ ಕೃಷ್ಣ, DOP ಅಭಿಷೇಕ್ ಕಾಸರಗೋಡು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಈ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ 20ನೇ ವರ್ಷ ಅಲ್ಲ 21ನೇ ವರ್ಷ. ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಟ್ರಾವೆಲ್ ಮಾಡ್ತಾ ಇದ್ರು ಬಸ್ಸಲ್ಲಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ, ಸರ್ ಆ ಸಾಂಗ್ ಆಗಿಲ್ಲ ಸರ್, ಶೂಟ್ ಮಾಡ್ಬೇಕು, ಸಾಂಗ್ ಏನ್ ಮಾಡಿದ್ರಿ ಸರ್ ಅಂದ್ರೆ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ ನ ಆಡಿದ್ರು ದರ 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 ದತ್ತ ಅಂತ.
ಆ ಬಿಟ್ನ ಇಟ್ಕೊಂಡು ಸರಿ ಚೆನ್ನಾಗಿ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆಕ್ಚುಲಿ. ಸೊ ಈ ಸಾಂಗ್ ಎಲ್ಲ ಬಂದ್ರೆ ಒಂದೊಂದೆಲ್ಲ ಕಂಪೋಸ್ ಆಯ್ತು. ಕಂಪೋಸ್ ಎಲ್ಲ ಆದ್ಮೇಲೆ ಅಣ್ಣಂಗೆ ಬಂದು ಕೇಳಿಸ್ತೀನಿ ಆಫೀಸಲ್ಲಿ ಚೆನ್ನಾಗೈತೆ ಅಂದ್ರು. ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಫೈನಲಿ ಸಿಚ್ಚಿನ ಮುಂದೆನೆ ಆಯ್ತು. ಆಮೇಲೆ ನನಗೊಂದು ಅವ್ರದ್ದು ಒಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯ್ತು. ಭಯ ಆಗಿ ನಾನು ಅಣ್ಣಗೆ ಹೇಳಿದೆ, ಅಣ್ಣ ಬೇಡಣ್ಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಾದ್ರು ಹೌದಾ ಅಂತ ಸುಮ್ಮನೆ ಹೋದ್ರು. ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅದು ಸಿಚ್ಚಿನ ಅಂತ ನಡೆಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದು. ಆಕ್ಚುಲಿ ಈ ಸಾಂಗ್ ಇಟ್ಟಾಗೆ ಅವರೇ ಕಾರಣ. ಸೊ ಯಾಕೆಂದ್ರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ, ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ. ಮುಂದೆ ಅವರು ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಹಾರೈಸ್ತೀನಿ. ಫೈನಲಿ ನಾನು ವಿನಯ್ ಸರ್ ಮತ್ತೆ ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು. ಸೊ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ. ಸೊ ಆಕ್ಚುಲಿ ನಾನು ಬೆಳಿಗ್ಗೆ ವಿನಯ್ ಸರ್ಗೆ 5 ಗಂಟೆಗೆ ಸರ್ 5 ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಿಗ್ಗೆ ಜಾವಕ್ಕೆ. ಬೆಳಿಗ್ಗೆ ಜಾವದಲ್ಲಿ ಈ ನಮ್ಮ ಸಾಂಗ್ ನ ಅದಿತಿ ಮೇಡಮ್ ಮತ್ತೆ ವಿನಯ್ ಸರ್ ಇಟ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಿದ್ವಿ ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ಆಕ್ಚುಲಿ. ಸೊ ಅಷ್ಟೆಲ್ಲ ನಮ್ಗೆ ಟೈಮಿಂಗ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ನಮ್ಮ ಸಾಂಗ್ ಎಷ್ಟು ಯಾರು ನೋಡಿದೀರಾ, ಯಾರು ಶೇರ್ ಮಾಡಿದೀರಾ, ಅರಸಿದೀರಾ, ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದೀರಾ, ಒಂದಷ್ಟು ರೀಲ್ಸ್ ಮಾಡಿದೀರಾ. ಎಲ್ರಿಗೂ ಥ್ಯಾಂಕ್ಸ್ ಯು ಸೋ ಮಚ್. ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು. ಸೊ ಎಲ್ಲರೂ ಸಾಂಗ್ ಹಿಟ್ ಮಾಡಿದೀರಾ. ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತಾಡಕ್ ಬರಲ್ಲ ಮೇಡಮ್. ಸರಿ ಆಯ್ತು, ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ, ಇದೇನು ಕನ್ಫರ್ಮ್ ಆಗಿಲ್ಲ. ಸೊ ರಿಲೀಸ್ ಎಲ್ಲ ಪ್ಲಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಹೀಗೆ ಸಿನಿಮಾ ಸಪೋರ್ಟ್ ಮಾಡ್ತಾ ಇರಿ. ಡೈರೆಕ್ಟರ್ಸ್ ಮಾತಾಡಕ್ ಬರಲ್ಲ ಅಂತ 10 ನಿಮಿಷ ಮಾತಾಡಿದ್ರು. ನಾವ್ ಶೂಟಿಂಗ್ ಮಾಡ್ಬೇಕಾದ್ರೆ ಮದ್ವೆ ಆಗಲ್ಲ ಅಂತೇಳಿ ಮದ್ವೆ ಆಗಿ ಮಗು ಎಲ್ರಿಗೂ ಒಂದು ಹತ್ರ ಆಗುವಂತ ಕತೆ. ಅವ್ರಿಗೆ ಅಂದ್ರೆ ತುಂಬಾ ಟಾರ್ಚರ್. ನೈಟ್ ಮಿಡ್ ನೈಟ್ 2 ಗಂಟೆಗೆಲ್ಲ ಅವಾಗ ಸ್ಟುಡಿಯೋ ಮಲಗಿದ್ರೆ ಎಬ್ಸ್ಬಿಟ್ಟು ಕಂಪೋಸ್ ಮಾಡಿಸಿರೋ ತರ ಅಂದ್ರೆ ಬಿಕಾಸ್ ಅವ್ರಿಗೆ ಸಾಂಗ್ ಶೂಟ್ ಮಾಡಕ್ ನಾಳೆ ಅಂದ್ರೆ ಇವತ್ತು ಸಾಂಗ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅವ್ರ ಸಾಂಗ್ ನಾಳೆ ಶೂಟ್ ಮಾಡ್ತೀವಿ ಅಂದ್ರೆ ಇವತ್ತು ಕೊಟ್ಟಿರೋರು. ಕೊರಿಯೋಗ್ರಾಫರ್ ಇದನ್ನ ಲಿರಿಕ್ ಇಟ್ಕೊಂಡು ಕಂಪೋಸ್ ಮಾಡಿರೋರು. ಅಂದ್ರೆ ಅಷ್ಟು ಒಳ್ಳೆ ಕಂಪೋಸರ್ ಅವರು. ಕಳಿಸಿದೆ ವಿನಯ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಅಂತ ಅದು ಅಂದ್ರೆ ಅದು ಬೇರೆ ತರ ಸರ್. ಅಂದ್ರೆ ಅದು ತುಂಬಾ ಚೆನ್ನಾಗಿ ಒಂಥರ ತುಂಬಾ ಕ್ಲೋಸ್ ಫ್ರೆಂಡ್ ತರ ಟ್ರಾವೆಲ್ ಮಾಡಿಸ್ತಾರೆ ಅವ್ರು ಎಲ್ಲರೂ. ವಿನಯ್ ಸರ್ ಅವರು ನಾಟ್ ಓನ್ಲಿ ಡೈರೆಕ್ಟರ್, ನಮ್ಮ ಮನೆಯವ್ರು ಯಾರೋ ನನ್ನ ಹತ್ರ ಟ್ರೀಟ್ ಮಾಡ್ತಾರೆ ಯೂಶಲಿ ಯಾವಾಗಲೂ. ಬೇರೆ ಪಾತ್ರದಾರರು ಬೇರೆ ರವಿಚಂದ್ರನ್ ಸರ್ ಆಕ್ಟ್ ಮಾಡಿದ್ದಾರೆ. ಕಡಿಗುಡಿ ಚಂದ್ರ ಮತ್ತೆ ಜಗಪ್ಪ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಸರ್. ಈಗ ರಿಲೀಸ್ ಹಂತದಲ್ಲಿದೆ ಸಿನಿಮಾ. ಪ್ಲಾನ್ ಮಾಡ್ತಾ ಇದ್ದೀವಿ, ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲ ಈಗ ನಮ್ಮ ಟೀಮ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಪ್ರೊಡ್ಯೂಸರ್ ಎಲ್ಲ ಕೂತ್ಕೊಂಡು ಯಾವಾಗ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ ಅತಿ ಶೀಘ್ರದಲ್ಲಿ ಇರುತ್ತೆ. ವಸುಂಧರ ಅಂತ ಪಾತ್ರದ ಹೆಸರು. ಸೊ ಪಾತ್ರ ಅವರು ಮ್ಯೂಸಿಕ್ ಸ್ಟೂಡೆಂಟ್ ಆಗಿರ್ತಾರೆ. ಆಮೇಲೆ ಟೀಚರ್ ಆಗ್ತಾರೆ ಅಷ್ಟೇ. ಚೆನ್ನಾಗಿ ಕುಯ್ತಾರೆ. ಸಾರಿ ಮತ್ಬೇಡ, ಕನ್ನಡ ಪಿಕ್ಚರ್ ಪ್ರವೀಣ್ ಸರ್ಗೆ ನಮ್ಮ ಶ್ರೀಧರ್ ಸರ್ಗೆ ಆಕ್ಚುಲಿ ಸಾಂಗ್ ರೀಚ್ ಮಾಡಕ್ ನೀವು ಕೂಡ ಒನ್ ಆಫ್ ದಿ ಪಿಲ್ಲರ್, ಮೇನ್ ಪಿಲ್ಲರ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲ, ಥ್ಯಾಂಕ್ ಯು. ಪಿಲ್ಲರ್ ಅಂತ ಹೇಳ್ಬೋದು. ನಮ್ಮ ನವೀನ್ ಸರ್ ಈಸ್ ದ ಮೇನ್ ಮ್ಯಾನ್ ಅಂಡ್ ಪಿಲ್ಲರ್ ಆಫ್ ದಿಸ್ ಸಾಂಗ್. ಯಾಕೆಂದ್ರೆ ಅವರೇ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಅವರೇ ಮಾಡಿರೋದು. ಅಂಡ್ ಮೋರ್ ಆಫ್ ತೇಜಸ್, ದ ರಾಜ್ ಕ್ರಿಯೇಟಿವ್ ತೇಜಸ್, ಅವ್ರಿಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ವಿಜುವಲ್ಸ್ಗೆ. ಡೈರೆಕ್ಟರ್ ಒಂದು ತರ ಕೊಟ್ರೆ ನಾನು ಒಂದಷ್ಟು ಕೊಟ್ಟಿದ್ದೀನಿ. ನಾನು ಅವ್ರಿಬ್ರಿಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಐ ಆಮ್ ರಿಯಲಿ ಸಾರಿ, ಬಟ್ ದಿಸ್ ವಾಟ್ ವಿ ಆರ್ ಎಂಜಾಯಿಂಗ್ ಅಂಡ್ ವೆರಿ ವೆರಿ ಥ್ಯಾಂಕ್ಫುಲ್ ಸರ್ ನವೀನ್ ಸರ್ ಅಂಡ್ ತೇಜಸ್. ರಿಯಲಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಕೂಡಿ ಮಾತಾಡೋದು. ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಈಗ ಬಂದಿರೋ ಎಲ್ಲರಿಗೂ ನನ್ನ ಫ್ರೆಂಡು ಸ್ನೇಹಿತರಿಗೆಲ್ಲ ನಮಸ್ಕಾರ.
ಇವತ್ತು ಒಂದು ನಮ್ಮದು ಸಾಂಗು ಇಟ್ಟಾಗಿದ್ದು ಅದೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಒಂಥರ ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಒಂದು ಈವೆಂಟ್ ಮಾಡಿದ್ದೀವಿ. ವಿನಯ್ ಸರ್, ಅತಿಥಿ ಮೇಡಮ್ ಎಲ್ರಿಗೂ ಟ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಸರ್, ಡೈರೆಕ್ಟರ್ ಸರ್ ಎಲ್ರಿಗೂ ಟ್ಯಾಂಕ್ಸ್. ಫೈನಲ್ ಭುವನ್ ಮೂವೀಸ್ ಟೀಮ್ ಲೋಕೇಣ ಎಲ್ಲ ಟೀಮ್ ಆ ಟೀಮ್ ಹುಡುಗರುಗಳು ತುಂಬಾ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ, ಅವ್ರಿಗೂ ಥ್ಯಾಂಕ್ ಯು. ಸರ್ ಎಲ್ರಿಗೂ ಬೊಕೆ ಕೊಟ್ಬಿಡಿ ಫಸ್ಟ್. Launch, we get some.